ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದುಬಿಟ್ಟು ನಾನು ಕೆಲಸ ಮಾಡಿಕೊಡ್ತೀನಿ, ನಿಮ್ಮೆಲ್ಲ ಕೆಲಸ ಮಾಡಿಕೊಡ್ತೀನಿ, ನನಗೆ ಕೆಲಸ ಕೊಡಿ ಅಂತ ಕೆಲಸ ಕೇಳಿ ಇಸ್ಕೊಂಡು ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಅವ್ರನ್ನ ವಿರೋಧಿಸ್ತೀವಿ, ಬೈತೀವಿ, ಏನು ಬೇಕಾದ್ರೂ ಮಾಡ್ತೀವಿ. ಆ ಹಕ್ಕು ನಮಗಿದೆ. ಸೇಮ್ ರೂಲ್ಸ್ನ ಈ ಪೊಲಿಟಿಷಿಯನ್ಗಳಿಗೂ ಮಾಡಬೇಕು. ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತ ವಿರೋಧಿಸೋ ಹಕ್ಕು ನಮಗೂ ಇರಬೇಕು. ನೀನು CMA ಆಗಿರೋ, PMA ಆಗಿರೋ, MLA ಆಗಿರೋ, MP ಆಗಿರೋ, ಯಾವನಿಗಾದ್ರೂ ನಮಗೆ ಅಲ್ಲ. ಬಂದಿದೆಯಾ ಕೆಲಸ ಮಾಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟು ಓಟ್ ತಗೊಂಡಿದ್ಯಾ, ಕೆಲಸ ಮಾಡಿಕೊಡ್ಬೇಕು. ಅದು ಬಿಟ್ಟು ಅದು ಇದು ಅಂತ ಹೋದರೆ ಜನಗಳು ಮೆಟ್ಟರೆ ಹೊಡಿತಾರೆ. ಯಾಕಂತಂದರೆ ಈಗಿರೋದು 80 ಕಿಡ್ಸು ಅಲ್ಲ, 90 ಕಿಡ್ಸು ಅಲ್ಲ, ಇನ್ನು ಬರ್ತಾರೆ ಜೆನ್ಸಿ ಕಿಡ್ಗಳು. ಜೆನ್ಸಿ ಕಿಡ್ಗಳ ಆ್ಯಟಿಟ್ಯೂಡ್ ಗೊತ್ತಲ್ಲ, ನೀನು ಯಾರಾದ್ರೇನಪ್ಪ ಕೆಲಸ ಮಾಡ್ಕೊಡು ಅಂತಲೇ ಕೂತ್ಕೊಳ್ತಾರೆ. ಆ ಜೆನ್ಸಿ ಕಿಡ್ಗೆ ನಾನು ಹೇಳೋದು ಒಂದೇ ಮಾತು, ನಿಮ್ಮ ಹಕ್ಕು ನೀವು ಯಾವುದಕ್ಕೆ ಬಿಡೋಕ್ಕೆ ಹೋಗ್ಬೇಡಿ. ಈ ನಮ್ಮ 90s ಕಿಡ್ಸ್ ಬಗ್ಗೆ ನಾವು ಹೇಳೋದಂತಂದರೆ ತುಂಬ ಜನ ಈಗ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆಲ್ಲ ಸೇಲ್ ಆಗಿಬಿಟ್ಟಿದ್ದಾರೆ. ಅವರು ಅವ್ರ ಜೊತೆ ಇರ್ತಾರೆ, ಇವ್ರ ಜೊತೆ ಇರ್ತಾರೆ. ಸೊ ನೇಪಾಳದಲ್ಲಿ ಆ ಪರಿಸ್ಥಿತಿ ಇಲ್ಲೂ ಆಗಬಾರ್ದು ಅಂತಂದರೆ ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಿ, ಇಲ್ಲಾಂದರೆ ಮುಂದೆ ಅನುಭವಿಸ್ತೀರಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.